Hello students, I am Sneha Kardevar from Computer Science Department. Today I am going to teach the new chapter, that is chapter number 5, Problem Solving Methodology. The term problem solving is used in many disciplines, sometimes with different perspectives and often with different terminologies. For instance, it is a mental process in psychology and a computerized process in a computer science. Problem solving is a part of a larger process that encompasses problem determination, deduplication, analysis, diagnosis, etc. Whatever the kind of problem solving using computer needs to follow the step-by-step methodology to arrive at an efficient solution. Computer works on a set of instructions called computer program, which clearly specify the way to carry out a specific task. Each new programming language is designed to improve the man-machine interface. This progress is improving the man-machine interface leads to the questions of who needs to learn computer program, of what can one learn about problem solving through studying computer programming. Thus, computer courses are placing increased emphasis on problem solving in a computer environment. The problem solving process starts with a problem specification and ends with the correct program. Now we will discuss the steps for problem solving process. So basically problem solving means, suppose if there is a problem and we want to solve the particular problem using a computerized method by rating a certain programs, then what are the certain steps involved at high level and how we provide the solution for the given problem. So basically there are steps involved in the solving a particular problem. They are problem definition, problem analysis, algorithm development, coding, testing and debugging, ಡಾಕ್ಯುಮೆಂಟೇಷನ್ ಆ್ಯಂಡ್ ಮೇಂಟೆನೆನ್ಸ್. ಇಲ್ಲಿ ನೋಡಿ, ನಾವು ಚಾಪ್ಟರ್ ನಂಬರ್ 5 ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನ ಕಲಿತಿದ್ದೀವಿ, ಹೌದಾ? ಈ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿನ ಏಕೆ ಕಲಿಬೇಕು ಅಂತಂದರೆ, ಈಗ ನಿಮಗೆ ಫಸ್ಟ್ ಇಯರ್ನಲ್ಲಿ C++ ಪ್ರೋಗ್ರಾಮ್ ಅಂಥೇಳಿ ಯೂಸ್ ಮಾಡ್ತೀರಿ, ಹೌದಾ? ನಿಮಗೆ ಲ್ಯಾಬ್ನಲ್ಲಿ 15 ಪ್ರೋಗ್ರಾಮ್ಸ್ ಇವೆ C++. ಆ 15 ಪ್ರೋಗ್ರಾಮ್ಸಿಗೂ ನೀವು ಪ್ರೋಗ್ರಾಮ್ಸನ್ನು ಬರಿಬೇಕಾಗತ್ತೆ, ಹೌದಾ? ಲ್ಯಾಂಗ್ವೇಜಸನ್ನು ಯೂಸ್ ಮಾಡಿಕೊಂಡು. ಪ್ರೋಗ್ರಾಮ್ಸ್ ಅಂತಂದ್ರೆ ಏನು? ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಹೌದಾ? ನೀವು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿತ್ತು ಅಂತಂದಾಗ ನನಗೆ ಯಾವ್ದು ಸ್ಟೆಪ್ಸ್ ಅನ್ನ ನಾನು ಪರ್ಫಾರ್ಮ್ ಮಾಡ್ತೀನಿ, ಆ ಸ್ಟೆಪ್ಸ್ ಅನ್ನ ಪರ್ಫಾರ್ಮ್ ಮಾಡಿ ನನಗೆ ಹೇಗೆ ಸೊಲ್ಯೂಷನ್ ಬರ್ತದೆ ಅಂತ ಹೇಳಿ ನೀವು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಫಸ್ಟ್ಗೆ ನಾನು ಒಂದಿಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜೀಸ್ ಅನ್ನ ಹೇಳ್ತೀನಿ, ಹೌದಾ? ಫಾರ್ ಎಕ್ಸಾಂಪಲ್, ಈಗ ನೀವು ಏನ್ ಮಾಡ್ತೀರಿ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿದೆ, ಹೌದಾ? ಯಾವುದು ಅಂತಂದಾಗ ಎಡಿಷನ್ ಆಫ್ 2 ನಂಬರ್ಸ್, ಹೌದಾ? ಎಡಿಷನ್ ಆಫ್ 2 ನಂಬರ್ಸ್ ಈ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬೇಕಾದಾಗ ಫಸ್ಟ್ ನಿಮಗೆ ಏನು ಗೊತ್ತಿರಬೇಕು, ನಾವು ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದೀವಿ ಅಂತ ಹೇಳಿ ಪ್ರಾಬ್ಲಮ್ ಡೆಫಿನಿಷನ್ ಗೊತ್ತಿರಬೇಕು, ಹೌದಾ? ಫಸ್ಟ್ ಯು ಶುಡ್ ಡಿಫೈನ್ ದ ಪ್ರಾಬ್ಲಮ್. ಏನ್ ಮಾಡಬೇಕು ಆ ಪ್ರಾಬ್ಲಮ್ನಲ್ಲಿ? ಏನ್ ಮಾಡಬೇಕು? ಎಡಿಷನ್ ಆಫ್ 2 ನಂಬರ್ಸ್ ಅನ್ನ ಮಾಡಬೇಕು, ಹೌದಾ? ಪ್ರಾಬ್ಲಮ್ ಅನಲೈಸಿಸ್, ಹೇಗೆ ನೀವು ಅನಲೈಸ್ ಮಾಡಬೇಕು? ಈಗ ಎಡಿಷನ್ ಆಫ್ 2 ನಂಬರ್ಸ್ ನಿಮಗೆ ಮಾಡಬೇಕಾಗಿದೆ. 2 ನಂಬರ್ಸ್ ಅಂದಾಗ ನಿಮಗೆ 2 ನಂಬರ್ಸ್ ಸಾಕು, ಹೌದಾ? 1 ನಂಬರ್ ಅನ್ನ ಇನ್ನೊಂದು ನಂಬರ್ ಜೊತೆ ಆಡ್ ಮಾಡಬೇಕು. 1 ನಂಬರ್ ಅನ್ನ ಇನ್ನೊಂದು ನಂಬರ್ ಜೊತೆ ಆಡ್ ಮಾಡಬೇಕು ಅಂತಂದ್ರೆ ನನಗೆ ಮೇನ್ ಅಲ್ಲಿ ಏನ್ ಬೇಕು? ಆಪರೇಷನ್ ಬೇಕು, ಹೌದಾ? ನೀವು ಯಾವ್ದು ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ತೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವ್ದು ಆಪರೇಷನ್ ಪರ್ಫಾರ್ಮ್ ಮಾಡ್ತಿದ್ದೀರಿ? ಎಡಿಷನ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ದೀರಿ, ಹೌದಾ? ಅಂದ್ರೆ 2 ನಂಬರ್ಸ್ ಅನ್ನ ಎಡಿಷನ್ ಮಾಡಕ್ಕೆ ನನಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಬೇಕು? 2 ನಂಬರ್ಸ್ ಅನ್ನ ಎಡಿಷನ್ ಮಾಡಬೇಕಾಗಿತ್ತು ಅಂತಂದಾಗ ಏನ್ ನಿಮಗೆ ರಿಕ್ವೈರ್ಮೆಂಟ್ಸ್ ಬೇಕು? 2 ನಂಬರ್ ಬೇಕು, ಹೌದಾ? ಆ 2 ನಂಬರ್ ಅನ್ನ ಆಪರೇಷನ್ ಪರ್ಫಾರ್ಮ್ ಮಾಡಕ್ಕೆ ಅಂದ್ರೆ ಎಡಿಷನ್ ಆಪರೇಷನ್ ಬೇಕು, ಹೌದಾ? ಆಪರೇಷನ್ಗೆ ನಾನು ಏನು ಯೂಸ್ ಮಾಡ್ತೀನಿ? ಪ್ಲಸ್ ಆಪರೇಟರ್ ಅನ್ನ ಯೂಸ್ ಮಾಡ್ತೀನಿ. ಸಪೋಸ್ ನಾನು 1 ನಂಬರ್ 5 ತಗೊಂಡೆ, 1 ನಂಬರ್ 2 ತಗೊಂಡೆ, 5 + 2 ನನಗೇನಾಗತ್ತೆ? 7 ಆಗತ್ತೆ, ಆನ್ಸರ್ ಬರುತ್ತೆ, ಹೌದಾ? ಆ ಆನ್ಸರ್ ಬಂದಾಗ ಆ ಆನ್ಸರ್ ಅದಕ್ಕೆ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕು, ಹೌದಾ? ಅದು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ನೀವು ಚೆಕ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತೀರಿ? ಟೆಸ್ಟ್ ಮಾಡ್ತೀರಿ, ಹೌದಾ?
ಅಂದರೆ ಆ ಪ್ರಾಬ್ಲಮಿಗೆ ಅದು ಆನ್ಸರ್ ಕರೆಕ್ಟ್ ಐತೋ ಇಲ್ಲೋ. ಈ ಎಲ್ಲಾನು ನೀವು ಮಾಡಿದಾಗ ಅದನ್ನ ಒಂದು ನೋಟ್ಬುಕ್ನಲ್ಲೋ ಅಥವಾ ನೀವು ಪೇಪರ್ನಲ್ಲೋ ಎಲ್ಲೋ ಒಂದು ಕಡೆ ನೀವು ಬರೋದಿಡ್ತೀರಿ. ಹೌದಾ? 5 ಪ್ಲಸ್ ಆಪರೇಟರ್ ಅನ್ನ ಹಾಕಿ 2 ಈಕ್ವಲ್ ಟು ಏನ್ ಮಾಡ್ತೀರಿ 7 ಅಂತ ಹೇಳಿ ಬರೀತೀರಿ. ಹೌದಾ? ಅಂದ್ರೆ ಅದ್ರ ಡಾಕ್ಯುಮೆಂಟೇಶನ್ ನೀವು ಮೇಂಟೈನ್ ಮಾಡ್ತೀರಾ. ಹೌದಾ? ಇಷ್ಟು ಎಲ್ಲ ಸ್ಟೆಪ್ಸ್ ಅನ್ನು ನೀವೇನ್ ಮಾಡ್ತಿದ್ದೀರಿ, ಥೆರಾಟಿಕಲಿ ಮಾಡ್ತಿದ್ದೀರಿ. ಹೌದಾ? ಅದಕ್ಕೆ ನಾನು ಈಗ ಏನ್ ಮಾಡ್ಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಬರಿಬೇಕು. ಹೌದಾ? ಅದಕ್ಕೆ ಪ್ರೋಗ್ರಾಮ್ ಬರೆಯೋಕ್ಕಿಂತಲೂ ಮುಂಚೆ ನಾನು ಏನೇನ್ ಮಾಡ್ಕೋಬೇಕು, ಅದಕ್ಕೆ ಅಲ್ಗೋರಿದಮ್ ಅಂತ ಹೇಳಿ ಬಂದಿರತ್ತೆ. ಆ ಅಲ್ಗೋರಿದಮ್ ಅನ್ನ ಬರ್ಕೋಬೇಕು. ಅಲ್ಗೋರಿದಮ್ ಅಂದ್ರೆ ಏನು? ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಈಗ ನನಗೆ ಎಡಿಷನ್ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿದೆ, ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಅನ್ನೋದು ಗೊತ್ತಾಗಬೇಕು. ಹೌದಾ? ಫಸ್ಟ್ ಪ್ರಾಬ್ಲಮ್ ಡೆಫಿನೇಷನ್ ಗೊತ್ತಿರಬೇಕು, ಅದರದ್ದು ರಿಕ್ವೈರ್ಮೆಂಟ್ಸ್ ಗೊತ್ತಿರಬೇಕು. ಅಂದ್ರೆ ನನಗೆ 2 ನಂಬರ್ಸ್ ಅನ್ನ ಆಡ್ ಮಾಡಕ್ ಏನೇನ್ ಬೇಕು, 2 ನಂಬರ್ ಬೇಕು, ಒಂದು ಆಪರೇಟರ್ ಬೇಕು. ಹೌದಾ? ಆ 2 ನಂಬರ್ಸ್ ಅನ್ನ ಆಡ್ ಮಾಡಿದ ನಂಬರ್ ಅನ್ನ ನಾನು ಒಂದ್ ಕಡೆ ಸ್ಟೋರ್ ಮಾಡಬೇಕು. ಹೌದಾ? ಅಂದ್ರೆ ನನಗೆ 3rd ನಂಬರು ಕೂಡ ಬೇಕು, ಅಂದ್ರೆ ಆನ್ಸರ್ ಅದು 3rd ನಂಬರ್ ಅಂತಂದಾಗ. ಹೌದಾ? ಅದು ಎಲ್ಲಾ ಸ್ಟೆಪ್ಸ್ ಅನ್ನು ನಾನು ಏನ್ ಮಾಡ್ತೀನಿ, ಮೊದಲಿಗೆ ಅಲ್ಗೋರಿದಮ್ ನಲ್ಲಿ ಬರ್ಕೋತೀನಿ. ಹೌದಾ? ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಿಗೆ ನಾನು ಏನನ್ನ ತಗೋತೀನಿ, 2 ನಂಬರ್ಸ್ ಅನ್ನ ತಗೋತೀನಿ. ಸೆಕೆಂಡ್ ಸ್ಟೆಪ್ಪಿಗೆ ಏನ್ ತಗೋತೀನಿ, ಆ 2 ನಂಬರ್ಸ್ ಅನ್ನ ಪ್ಲಸ್ ಆಪರೇಟರ್ ಜೊತೆ ಹಾಕಿ ಬರ್ಕೋತೀನಿ. 3rd ಸ್ಟೆಪ್ ನಲ್ಲಿ ಏನ್ ತಗೋತೀನಿ, ಅದಕ್ಕೆ ಆನ್ಸರ್ ಏನ್ ಬಂದಿರುತ್ತೆ ಆ ಆನ್ಸರ್ ಅನ್ನ ಬರ್ಕೋತೀನಿ. ಲಾಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ, ಪ್ರಾಬ್ಲಮ್ ಅನ್ನ ಮುಗಿಸ್ತಿದ್ದೀನಿ, ಅಂದ್ರೆ ಸ್ಟಾಪ್ ಅಂತ ಹೇಳಿ ಬರ್ಕೋತೀನಿ. ಆ ರೀತಿ ಬರ್ಕೊಂಡಿದ್ದನ್ನ ನನಗೆ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಗೊತ್ತಾಗ್ಬೇಕು, ಯಾವ್ದು ಸ್ಟೆಪ್ ನಾನು ಫಸ್ಟ್ ಎಕ್ಸಿಕ್ಯೂಷನ್ ಮಾಡ್ಬೇಕು, ಯಾವ್ದು ಸ್ಟೆಪ್ ನನಗೆ ಸೆಕೆಂಡ್ ಎಕ್ಸಿಕ್ಯೂಷನ್ ಮಾಡ್ಬೇಕು. ನೀವು ಕಲ್ತಿರ್ತೀರಿ, ನಿಮ್ಗೆ ಗೊತ್ತಾಗತ್ತೆ ಇದೇ ಸ್ಟೆಪ್ ಆದ್ಕೊಳ್ಳೆ ಇದೆ. ಕಲೀಲಾರ್ದವ್ರು ನೋಡ್ತಾ ಇದ್ರು ಅಂತಂತಂದ್ರೆ ನಾನು ಏನ್ ಮಾಡ್ಬೇಕು, ಅವ್ರಿಗೆ ಎಕ್ಸಾಕ್ಟ್ ಆಗಿ ಯಾವ್ದು ಸ್ಟೆಪ್ ಆದ ನಂತರ ಯಾವ್ದು ಸ್ಟೆಪ್ ಎಕ್ಸಿಕ್ಯೂಷನ್ ಆಗತ್ತೆ ಅಂತ ಹೇಳಿ ಫ್ಲೋನ ತೋರಿಸ್ಬೇಕು. ಹೌದಾ? ಫಸ್ಟ್ ಅಲ್ಗೋರಿದಮ್ ಬರೀತೀರಿ, ನೆಕ್ಸ್ಟ್ ಅದಕ್ಕೆ ಚಾರ್ಟ್ಸ್ ಅನ್ನ ಹಾಕ್ತೀರಿ. ಅದೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅನ್ನ ನೀವೇನ್ ಮಾಡ್ತೀರಿ, ಡಯಾಗ್ರಾಮೆಟಿಕಲಿ ರಿಪ್ರೆಸೆಂಟ್ ಮಾಡ್ತೀರಿ. ಆ ಡಯಾಗ್ರಾಮೆಟಿಕಲಿ ರಿಪ್ರೆಸೆಂಟ್ ಮಾಡೋದಕ್ಕೆ ನಾನು ಏನಂತ ಕರಿತೀನಿ, ಫ್ಲೋ ಚಾರ್ಟ್ ಅಂತ ಹೇಳಿ ಕರಿತೀನಿ. ಹೌದಾ? ಅಂದ್ರೆ ಇವೆರಡು ನಿಮಗೆ ಯಾವ ಸ್ಟೆಪ್ ನಲ್ಲಿ ಬರುತ್ತವೆ, ಡಿಸೈನ್ ಸ್ಟೆಪ್ ನಲ್ಲಿ ಬರ್ತವೆ. ಹೌದಾ? ಅಂದ್ರೆ ಅಲ್ಗೋರಿದಮ್ ಡೆವಲಪ್ಮೆಂಟ್ ಬರುತ್ತೆ. ಅಲ್ಗೋರಿದಮ್ ಡೆವಲಪ್ಮೆಂಟ್ ಅಲ್ಲಿ ಫ್ಲೋ ಚಾರ್ಟ್ ಕೂಡ ಇರುತ್ತೆ. ನೀವು ಹೇಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಯಾವ್ದಾವ್ದು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀರಿ, ಆ ಸ್ಟೆಪ್ಸಿಗೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಯಾವ್ದಾವ್ದು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತೀರಿ, ಯಾವ್ದು ಸ್ಟೆಪ್ ಆದ ನಂತರ ಯಾವ್ದು ಸ್ಟೆಪ್ ಅನ್ನ ನಾನು ಎಕ್ಸಿಕ್ಯೂಷನ್ ಮಾಡಬೇಕು, ಅಂದ್ರೆ ಯಾವ ಸ್ಟೆಪ್ ಆದ ನಂತರ ನಾನು ಯಾವ್ದು ಸ್ಟೆಪ್ ಅನ್ನ ತಗೋಬೇಕು, ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರಿಬೇಕು, ಇದನ್ನೆಲ್ಲಾನು ಕೂಡ ನೀವೇನ್ ಮಾಡ್ತೀರಿ, ಈ ಚಾಪ್ಟರ್ ನಲ್ಲಿ ಕಲಿತೀರಿ. ಕೋಡಿಂಗ್ ಅಂತಂದ್ರೆ ಏನು ಅಂತಂದಾಗ ನಾನೇನ್ ಅಲ್ಗೋರಿದಮ್ ಬರೀತಿರ್ತೀನಲ್ಲ, ಆ ಅಲ್ಗೋರಿದಮ್ ಅನ್ನ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡಕ್ಕೆ. ಪ್ರೋಗ್ರಾಮ್ ಅಂತಂದ್ರೆ ಏನು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್. ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತಿದಾವೆ. ಹೌದಾ? C++, ಜಾವಾ, C#, ಇಂಥ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅಲ್ಗೋರಿದಮ್ಸ್ ಅನ್ನ ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡ್ತೀವಿ. ಪ್ರೋಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದಾಗ ನನಗಿಲ್ಲಿ ಯೂಸ್ ಆಗೋದು C++ ಪ್ರೋಗ್ರಾಮಿಂಗ್ ಮಾತ್ರ. ಹೌದಾ? ನಾವೇನ್ ಮಾಡ್ತೀವಿ, ಆ ಅಲ್ಗೋರಿದಮ್ಸ್ ಅನ್ನ C++ ಪ್ರೋಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಯಾವ್ದಿದೆ ಇದರಲ್ಲಿ, ಟೆಸ್ಟಿಂಗ್. ನೆಕ್ಸ್ಟ್ ಸ್ಟೆಪ್ ಯಾವ್ದಿದೆ, ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್ ಇದೆ. ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್ ಅಂದ್ರೆ ಏನು, ನೀವೀಗ ಅಲ್ಗೋರಿದಮ್ ಅನ್ನ ಎಲ್ಲಿ ಕನ್ವರ್ಟ್ ಮಾಡಿದಿರಿ, ಪ್ರೋಗ್ರಾಮಿಂಗ್ ನಲ್ಲಿ ಕನ್ವರ್ಟ್ ಮಾಡಿದಿರಿ. ಆ ಪ್ರೋಗ್ರಾಮ್ ನನಗೆ ಚೆಕ್ ಮಾಡಬೇಕು, ಆ ಪ್ರೋಗ್ರಾಮ್ ನನಗೆ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ. ಅಂದ್ರೆ ವೆದರ್ ದಟ್ ಪ್ರೋಗ್ರಾಮ್ ಗೋಯಿಂಗ್ ಟು ಗಿವ್ ದ ಕರೆಕ್ಟ್ ಆನ್ಸರ್ ಆರ್ ನಾಟ್, ಅದು ಕರೆಕ್ಟ್ ಆನ್ಸರ್ ನಿಮಗೆ ಕೊಡತ್ತೋ ಅಥವಾ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕು. ಅದನ್ನ ಚೆಕ್ ಮಾಡಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಆ ಪ್ರೋಗ್ರಾಮ್ ನಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದಾವ ಅಥವಾ ಇಲ್ಲ ಅಂತ ಹೇಳಿ ನೋಡ್ಬೇಕು. ಆ ಮಿಸ್ಟೇಕ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಏನಂತ ಕರಿತೀನಿ, ಡಿಬಗ್ ಅಂತ ಹೇಳಿ ಕರಿತೀನಿ. ಹೌದಾ? ಇದನ್ನೆಲ್ಲಾನು ನೀವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲಿತೀರಿ. ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ, ಇದು ಅಂದ್ರೆ ಏನು ಅಂತ ಹೇಳಿ. ಹೌದಾ? ಟೆಸ್ಟಿಂಗ್ ಮತ್ತೆ ಡಿಬಗಿಂಗ್. ಲಾಸ್ಟ್ ಬರೋದೇನು ನಿಮ್ದು, ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್. ಹೌದಾ? ಡಾಕ್ಯುಮೆಂಟೇಶನ್ ಮತ್ತೆ ಮೇಂಟೆನೆನ್ಸ್ ಅಂದ್ರೆ ಏನು, ನೀವು ಏನು ಅಲ್ಗೋರಿದಮ್ಸ್ ಅನ್ನ ಬರ್ದಿರ್ತೀರಿ, ಏನು ಫ್ಲೋ ಚಾರ್ಟ್ಸ್ ಅನ್ನ ಬರ್ದಿರ್ತೀರಿ, ಏನು ಪ್ರೋಗ್ರಾಮ್ಸ್ ಅನ್ನ ಬರ್ದಿರ್ತೀರಿ, ಪ್ರೋಗ್ರಾಮ್ಸ್ ಅನ್ನ ಬರ್ದಾಗ ಅದನ್ನ ಹೇಗೆ ನೀವು ಎತ್ತಿಟ್ಕೋಬೇಕು, ಅಂದ್ರೆ ನೀವು ಅದನ್ನ ಹೇಗೆ ಕಾಪಾಡ್ಕೋಬೇಕು, ಅದನ್ನ ಎಲ್ಲಾನು ನೀವು ಒಂದು ಜರ್ನಲ್ನಲ್ಲೋ ಅಥವಾ ಒಂದು ಬುಕ್ನಲ್ಲೋ ಏನು ನೀವು ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋತಿರಲ್ಲ, ಅದನ್ನ ಹೇಗೆ ಮೇಂಟೈನ್ ಮಾಡ್ತಿರಲ್ಲ, ಆ ಸ್ಟೆಪ್ ಅದು. ಹೌದಾ? ಅಂದ್ರೆ ಯಾವುದು, ಡಾಕ್ಯುಮೆಂಟೇಶನ್ ಅಂಡ್ ಮೇಂಟೆನೆನ್ಸ್. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಒನ್ ಬೈ ಒನ್ ಇನ್ ಡಿಟೇಲ್. ಓಕೆ, ದ ಫಸ್ಟ್ ಒನ್ ಈಸ್ ಪ್ರಾಬ್ಲಮ್ ಡೆಫಿನೇಷನ್. ಇನ್ ದಿಸ್ ಸ್ಟೆಪ್ we need to understand the problem
carefully what is the problem, why is the problem occurring, what are the inputs to the solution, and what are the outcomes of the solution, and what kind of data will it use and where will it get the data from. How does the program interact with the computer user, and defines the problem thoroughly and understand the problem. First you should define the problem, then you can see whether that problem, first you should define the problem thoroughly, next you should understand the problem, what are the inputs to that particular problem, what are the outcomes for that particular problem. ಇಲ್ಲಿ ನೋಡಿ, ಪ್ರಾಬ್ಲಮ್ ಡೆಫಿನಿಷನ್ ಅಂತಂದ್ರೆ ಏನು, ನೀವೇನ್ ಮಾಡಬೇಕು, ಫಸ್ಟ್ಗೆ ಪ್ರಾಬ್ಲಮ್ ಅನ್ನ ಡಿಫೈನ್ ಮಾಡ್ಕೋಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಯಾಕಂದ್ರೆ ನಿಮಗೆ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಿರದೆ ನೀವು ಹೇಗೆ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀರಿ, ಅದು ಅಸಾಧ್ಯವಾದ ಮಾತು. ಪ್ರಾಬ್ಲಮ್ ಡೆಫಿನೇಷನ್ ಗೊತ್ತಿದ್ರೆ ಮಾತ್ರ ನೀವು ಏನ್ ಮಾಡ್ಬೋದು, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಡೆಫಿನೇಷನ್ ಅಂದ್ರೆ ಏನು, ಈಗ ನಾ ಹೇಳಿದೆ, ಆಲ್ರೆಡಿ ಹೇಳಿದ್ದೀನಿ ಎಡಿಷನ್ ಆಫ್ 2 ನಂಬರ್ಸ್ ಅಂತ ಹೇಳಿ. ಈಗ ನಾನು 2 ನಂಬರ್ಸ್ ಅನ್ನ ಕೊಟ್ಟೆ ನಿಮಗೆ, ಹೌದಾ? ಇದಕ್ಕೆ ನೀವು ಏನಾದ್ರೂ ಒಂದು ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡಿ ಅಂತ ಹೇಳಿ. ಆಲ್ರೆಡಿ ನಿಮ್ಮ ಹತ್ರ ಇನ್ಪುಟ್ ಇದೆ, ಹೌದಾ? ಇನ್ಪುಟ್ಸ್ ಎಷ್ಟಿದಾವೆ? 2 ಇದಾವೆ. ನೀವು ಏನು ಆಪರೇಷನ್ ಮಾಡ್ತಿದ್ದೀರಿ ಅಂತ ಹೇಳಿ ಕೇಳ್ತಾ ಇಲ್ಲ, ಹೌದಾ? ನಾನೇನು ಹೇಳಿದೆ, ಇವೆರಡು ಇನ್ಪುಟ್ಸ್ ಅನ್ನ ತಗೋರಿ ಅಂತ ಹೇಳಿದೆ. ಬಟ್ ನಿಮಗೇನು ಗೊತ್ತಿರಬೇಕು, ನಾನು ಏನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದ್ದೀನಿ, ನಾನು ಏನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನನಗೆ ಹೇಗೆ ಔಟ್ಪುಟ್ ಬರುತ್ತೆ, ಹೇಗೆ ನಾನು ಅದನ್ನ ಯೂಸರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು, ಅಂದ್ರೆ ನಿಮ್ಮಿಂದ ಯಾರು ಎಕ್ಸೆಪ್ಟೇಷನ್ಸ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ನೀವು ಏನು ಆನ್ಸರ್ ಮಾಡಬೇಕು, ಅದ್ರ ಬಗ್ಗೆ ನಿಮಗೆ ಏನಾಗಿರ್ಬೇಕು, ಥರೋಲಿ ಗೊತ್ತಿರಬೇಕು. ಅಂದ್ರೆ ಯು ಶುಡ್ ಡಿಫೈನ್ ದ ಪ್ರಾಬ್ಲಮ್ ಕ್ಲಿಯರ್ಲಿ, ಹೌದಾ? ಅನ್ಎಂಬಿಗಿಟಿ ಇರಬಾರ್ದು, ಅಂದ್ರೆ ಏನೇ ಕನ್ಫ್ಯೂಷನ್ಸ್ ನಿಮಗೆ ಪ್ರಾಬ್ಲಮ್ ಡೆಫಿನೇಷನ್ ನಲ್ಲಿ ಇರಬಾರ್ದು, ಹೌದಾ? ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ನೀಟಾಗಿ ಡಿಫೈನ್ ಮಾಡಬೇಕು. ಡಿಫೈನ್ ಮಾಡಬೇಕಾದ್ರೆ ನಿಮಗೆ ಏನೇನು ಅಂಶ ಗೊತ್ತಿರಬೇಕು, ಅದು ಏನ್ ಮಾಡತ್ತೆ, ಪ್ರಾಬ್ಲಮ್ ಏನ್ ಮಾಡತ್ತೆ, ಅಂದ್ರೆ ಏನ್ ವರ್ಕ್ ಪ್ರಾಬ್ಲಮ್ ನಲ್ಲಿ ನೀವು ಮಾಡ್ತಿದ್ದೀರಿ, ಆಮೇಲೆ ಅದು ಯಾವ್ದಾವ್ದು ಕೆಲಸ ಕೊಟ್ರೆ ಕರೆಕ್ಟ್ ಆಗಿ ಮಾಡತ್ತೆ ಆ ಪ್ರಾಬ್ಲಮ್, ಅಂದ್ರೆ ಯಾವ್ದು ಸೊಲ್ಯೂಷನ್ಸ್ ಅನ್ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡತ್ತೆ, ಮತ್ತೆ ಯೂಸರ್ ಜೊತೆ ಅದು ಹೇಗೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆಮೇಲೆ ನಾನು ಯಾವ್ದು ಡೇಟಾನ ಅದಕ್ಕೆ ಕೊಡಬೇಕು, ಡೇಟಾ ಅಂದ್ರೆ ರಾ ಮಟೀರಿಯಲ್, ನಾನು ಏನನ್ನ ಅದಕ್ಕೆ ಅಪ್ಲೈ ಮಾಡಬೇಕು, ಅದು ನಾನು ಏನ್ ಡೇಟಾಸ್ ಕೊಟ್ಟಾಗ ನನಗೆ ಔಟ್ಕಮ್ ಹೇಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ದ ಪ್ರಾಬ್ಲಮ್ ಡೆಫಿನೇಷನ್. Now I want to explain the second, that is problem analysis. In this we have to provide certain set of inputs. Those inputs we called it as a raw data. Based upon the process, computer would be returning back the outputs. What type of inputs we are providing? It may be any type of raw facts. So in detail we need to study about the inputs. And for the output, in what type of output should I produced by the computer to the user. So the analysis of the problem is done here with respect to the inputs and outputs. Along with this, we focus on certain additional requirements or constraints on the solution. Means what type of programming languages we are going to use in order to solve a particular problem. All those sorts of the analysis we need to do before we begin with the next step. ಇಲ್ಲಿ ನೋಡಿ, ಪ್ರಾಬ್ಲಮ್ ಅನಲೈಸಿಸ್ ನಲ್ಲಿ ನನಗೆ ಮೇನ್ಲಿ 3 ಇದಾವೆ. ಯಾವುದು? ಒಂದು ಇನ್ಪುಟ್ಸ್, ಒಂದು ಔಟ್ಪುಟ್ಸ್, ಒಂದು ಅಡಿಷನಲ್ ರಿಕ್ವೈರ್ಮೆಂಟ್ಸ್, ಹೌದಾ? ಇನ್ಪುಟ್ಸ್ ಅಂದ್ರೆ ನೀವು ಆ ಪ್ರಾಬ್ಲಮಿಗೆ ಯಾವ್ದು ಇನ್ಪುಟ್ಸ್ ಅನ್ನ ಕೊಡಬೇಕು, ಎಷ್ಟು ನಂಬರ್ ಆಫ್ ಇನ್ಪುಟ್ಸ್ ಅನ್ನ ಕೊಡಬೇಕು. ಇನ್ಪುಟ್ಸ್ ಅನ್ನ ಕೊಡಬೇಕಾದ್ರೆ ಇನ್ಪುಟ್ ಮೇ ಬಿ ಎ ನಂಬರ್ ಆರ್ ಇನ್ಪುಟ್ ಮೇ ಬಿ ಎ ಇನ್ ದ ಫಾರ್ಮೇಶನ್ ಆಫ್ ಇಂಗ್ಲಿಷ್ ಸೆಂಟೆನ್ಸ್. ನಿಮಗೆ ಯಾವ ರೀತಿ ಇನ್ಪುಟ್ಸ್ ಅನ್ನ ಕೊಡಬೇಕು, ನೀವು ನಂಬರ್ ನಲ್ಲಿ ಕೊಡ್ತೀರಾ, ಅಥವಾ ಇಂಗ್ಲಿಷ್ ಸೆಂಟೆನ್ಸ್ ನಲ್ಲಿ ಕೊಡ್ತೀರಾ, ಅಥವಾ ಎಸ್ ಆರ್ ನೋ ನಲ್ಲಿ ಕೊಡ್ತೀರಾ, ಯಾವ ರೀತಿ ಇನ್ಪುಟ್ಸ್ ನೀವು ಕೊಡ್ತೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು, ಹೌದಾ? ಅಂದ್ರೆ ಯೂಸರ್ ನಿಮಗೆ ಕಂಪ್ಯೂಟರ್ ಆಪರೇಟ್ ಮಾಡ್ತಿರ್ತೀರಲ್ಲ, ಆ ಯೂಸರಿಗೆ ಪ್ರೋಗ್ರಾಮ್ ಅನ್ನ ಅಥವಾ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಾನು ಅದಕ್ಕೆ ಏನು ರಿಕ್ವೈರ್ಮೆಂಟ್ಸ್ ಕೊಡಬೇಕು, ನಾನು ಅದಕ್ಕೆ ಏನು ಇನ್ಪುಟ್ಸ್ ಅನ್ನ ಕೊಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು, ಹೌದಾ? ನಾನು ಇದನ್ನೇ ಇನ್ಪುಟ್ ಕೊಟ್ಟಾಗ ನನಗೆ ಔಟ್ಪುಟ್ ಇದೇ ರೀತಿ ಬರ್ತದೆ ಅನ್ನೋದು ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಯೂಸರ್. ಇಲ್ಲಿ ನೋಡಿ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿತ್ತು ಅಂತಂದಾಗ ನನಗೆ
ಏನು ಇನ್ಪುಟ್ಸ್ ಕೊಟ್ಟರೆ ಆ ಔಟ್ಪುಟ್ ನನಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಡಿವೈಡ್ ಬೈ ಝೀರೋನಲ್ಲಿ ನೀವು ಯಾವುದಾದ್ರೂ ನಂಬರ್ನ ಝೀರೋದಿಂದ ಡಿವೈಡ್ ಮಾಡಿದರೆ ನಿಮಗೆ ಔಟ್ಪುಟ್ ಸಿಗೋದಿಲ್ಲ, ಇನ್ಫಿನಿಟಿ ಅಂತ ಬರುತ್ತೆ. ಆ ಇನ್ಫಿನಿಟಿ ಬಂದಾಗ ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಎರರ್ ಬರುತ್ತೆ, ಹೌದಾ? ಆ ಎರರನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಪ್ರಾಬ್ಲಮ್ ಡಿಫೈನ್ ಮಾಡಿ ಪ್ರಾಬ್ಲಮ್ ಅನಲೈಸಿಸ್ ಮಾಡಬೇಕಾದ್ರೆ ಗೊತ್ತಿರಬೇಕು. ಅಂದರೆ ನಾನು ಅದಕ್ಕೆ ಯಾವ್ದು ಎರರ್ ಮೆಸೇಜನ್ನು ಡಿಸ್ಪ್ಲೇ ಮಾಡಬೇಕು ಅನ್ನೋದು ಕೂಡ ಯೂಸರಿಗೆ ಗೊತ್ತಿರಬೇಕು. ಆಮೇಲೆ ಎನಿ ಎಡಿಷನಲ್ ರಿಕ್ವೈರ್ಮೆಂಟ್ಸ್, ಈಗ ನಾನು ಇನ್ಪುಟ್ ಕೊಟ್ಟೆ, ನನಗೆ ಔಟ್ಪುಟ್ ಇದೇ ಬರ್ತದೆ ಅನ್ನೋದು ಗೊತ್ತಾಗತ್ತೆ, ಹೌದಾ? ಈಗ ನಾನು ಮಾಡಬೇಕಾಗಿರುವಂಥ ಕೆಲಸ ಏನು? ಈಗ ನಾನು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ, ನಾನು ಇನ್ಪುಟ್ ಕೊಟ್ಟೆ, ಔಟ್ಪುಟನ್ನು ಬಂತು. ನಾನು ಇದಕ್ಕೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು ಅಂದರೆ, ಯಾವ ಪ್ರೋಗ್ರಾಮ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದಾಗ ನನಗೆ ಕಡಿಮೆ ಟೈಮಿಂಗ್ನಲ್ಲಿ ಔಟ್ಪುಟ್ ಬರುತ್ತೆ ಅಂಥೇಳಿ ನನಗೆ ಅನಲೈಸಿಸ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಹೌದಾ? ಈಗ ನಾನು ಎಡಿಷನ್ ಆಫ್ 2 ನಂಬರ್ಸನ್ನು ತೊಗೊಂಡಿದ್ದೀನಿ. ಎಡಿಷನ್ ಆಫ್ 2 ನಂಬರ್ಸನ್ನು ಸಿಂಪಲ್ ಆಗಿ ಬರೆಯೋದಕ್ಕೂ ಮತ್ತು ಯೂಸಿಂಗ್ ಫಂಕ್ಷನ್ಸ್ ಬರೆಯೋದಕ್ಕೂ ತುಂಬಾ ಡಿಫ್ರೆನ್ಸ್. ಅದು ಡಿಫ್ರೆನ್ಸ್ ಹೇಗೆ ಅಂತಂದರೆ, ನಾನು ಸಿಂಪಲ್ ಆಗಿ ಪ್ರೋಗ್ರಾಮನ್ನು ಬರೀತೀನಿ, ಅದು ಕರೆಕ್ಟಾಗಿ ಇನ್ಪುಟ್ ತಗೊಳತ್ತೆ, ಪ್ರೊಸೆಸ್ ಆಗತ್ತೆ, ಔಟ್ಪುಟ್ ಆಗತ್ತೆ. ಅದೇ ನಾನು ಫಂಕ್ಷನ್ ಥ್ರೂ ತಗೊಂಡೆ ಅಂತಂದ್ರೆ, ಆ ಲೈನ್ ಬಂದಾಗ ಅಲ್ಲಿ ಕರ್ಸರ್ ಕಾಲ್ ಆಗಿ ಅದೇ ಕರ್ಸರ್ ಫಂಕ್ಷನಿಗೆ ಮೂವ್ಮೆಂಟ್ ಆಗಿ ಆ ಫಂಕ್ಷನ್ದಲ್ಲಿರ್ತಕ್ಕಂಥ ಕೋಡ್ ಎಕ್ಸಿಕ್ಯೂಟ್ ಆಗಿ ವಾಪಸ್ ಆ ಕರ್ಸರ್ ನನಗೆ ಮೇನ್ ಮೆಥಡಿಗೆ ಹೋಗುತ್ತೆ. ಅಲ್ಲಿ ಟೈಮ್ ತುಂಬಾನೇ ಎಕ್ಸಿಕ್ಯೂಷನ್ ಆಗಕ್ಕೆ ಯೂಸ್ ಆಗತ್ತೆ. ಸೊ ದಟ್ ಈಸ್ ನಾಟ್ ದ ಬೆಸ್ಟ್ ಪ್ರೋಗ್ರಾಮ್. ಹಿಯರ್ ವಿ ಅನಲೈಸ್ ದ ಪ್ರಾಬ್ಲಮ್ ಲೈಕ್ ದಿಸ್, ಹೌದಾ? ಗೊತ್ತಾಯ್ತಾ? ಪ್ರಾಬ್ಲಮ್ ಅನಲೈಸಿಸ್ ಅಂದ್ರೆ ಏನು, ಪ್ರಾಬ್ಲಮ್ ಡೆಫಿನಿಷನ್ ಅಂದ್ರೆ ಏನು? ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಥರ್ಡ್ ಒನ್, ದಟ್ ಈಸ್ ಅಲ್ಗೋರಿದಮ್ ಡೆವಲಪ್ಮೆಂಟ್. ಓಕೆ, ಫಸ್ಟ್ ಲೆಟ್ ಮಿ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಅಲ್ಗೋರಿದಮ್. Algorithm is a step-by-step procedure to find a particular problem. An algorithm is a step-by-step procedure to solve a given problem. Here we can write a step-by-step procedure and then verify that the algorithm solves the problem as intended. The word algorithm originates from the word algorithm. The word algorithm means the process of doing arithmetic with Arabic numerals. This word comes from the name of the 9th century Arab mathematician Muhammad al-Khwarizmi. It is combined with the word arithmetic to become algorithm. ಇಲ್ಲಿ ನೋಡಿ, algorithm ಅಂದ್ರೆ ಏನು? Step by step procedure to solve a given problem. ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಾಗ ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಬರೆಯೋದಕ್ಕೆ ನಾನು ಏನಂತ ಕರಿತೀನಿ? ಅಲ್ಗೋರಿದಮ್ ಅಂತ ಹೇಳಿ ಕರಿತೀನಿ. ಅಲ್ಗೋರಿದಮ್ ಯಾವ ವರ್ಡ್ ನಿಂದ ಹುಟ್ಕೊಂತು? ಅಲ್ಗೋರಿಸಮ್ ಅನ್ನೋ ವರ್ಡ್ ನಿಂದ ಹುಟ್ಕೊಂತು. ಅಲ್ಗೋರಿಸಮ್ ಅಂದ್ರೆ ಏನು? ಅರಿಥಮೆಟಿಕ್ ಮತ್ತೆ ನ್ಯೂಮರಿಕ್ಸ್ ಅನ್ನ, ಅಂದ್ರೆ ಅಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಅನ್ನ ನಾವು ಹೇಗೆ ಕಂಬೈನ್ ಆಗಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದೇನು? ಅಲ್ಗೋರಿದಮ್. ಅದನ್ನ ಯಾರು ಫೈಂಡ್ ಔಟ್ ಮಾಡಿದ್ರು? ಹೌದಾ? ಮೊಹಮ್ಮದ್ ಅಲ್ ಖವಾರಿಜ್ಮಿ. ಮೊಹಮ್ಮದ್ ಎಲ್ ಖವಾರಿಜ್ಮಿ. ನಿಮಗೆ ಹೇಗೆ ಅದನ್ನು ಉಚ್ಚಾರ ಮಾಡೋಕ್ಕೆ ಈಸಿ ಆಗುತ್ತೋ ಆ ರೀತಿ ನೀವು ಉಚ್ಚಾರ ಮಾಡಬಹುದು, ಹೌದಾ? ಇದು ಯಾವ ವರ್ಡ್ ಜೊತೆ ಕಂಬೈನ್ ಆಗಿದೆ? ನನಗೆ ಅರಿಥಮೆಟಿಕ್ ಜೊತೆ ಕಂಬೈನ್ ಆಗಿದೆ. ಅರಿಥಮೆಟಿಕ್ ಜೊತೆ ಕಂಬೈನ್ ಆದಾಗ ನನಗೆ ಏನಾಗತ್ತೆ? ಅದು ಅಲ್ಗೋರಿದಮ್ ಅಂತ ಹೇಳಿ ಆಗತ್ತೆ. ಅಲ್ಗೋರಿದಮ್ ಅಂದ್ರೆ ಏನು? ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್. ದಟ್ ಈಸ್ ನಥಿಂಗ್ ಬಟ್ algorithm. It is a very important topic in this chapter, right? Next I want to explain the characteristics of algorithm. There are 5 characteristics. One is input, second is definite, third is effective, fourth is terminate, fifth is output. Okay, then now I am going to explain one by one. A well defined algorithm has a 5 basic characteristics. First one is input. Algorithm starts with the procedural steps to accept input data. It must accept one or more data to be processed. ಇಲ್ಲಿ ನೋಡಿ, ನಾವು ಫಸ್ಟ್ ಸ್ಟೆಪ್ನಲ್ಲಿ ಅಲ್ಗೋರಿದಮ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಸ್ಟಾರ್ಟ್ ಅಂತ ಹೇಳಿ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸ್ಟಾರ್ಟ್ ಆದ ನಂತರ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್ ಏನು? ಇನ್ಪುಟ್.
ಅಂದ್ರೆ ನಾನು ಏನು ಇನ್ಪುಟ್ ತಗೋಬೇಕು ಅನ್ನೋ ರಿಕ್ವೈರ್ಮೆಂಟ್ಸ್ ಅನ್ನ ಇನ್ಪುಟ್ ಸ್ಟೆಪ್ ನಲ್ಲಿ ಬರಿತೀವಿ. ಇನ್ಪುಟ್ ಸ್ಟೆಪ್ ನಲ್ಲಿ ರಿಕ್ವೈರ್ಮೆಂಟ್ಸ್ ಅನ್ನ ಬರೆದಾಗ ನನಗೆ ಇನ್ಪುಟ್ಸ್ ಏನಾಗಿರ್ಬೇಕು, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಆಗಿರಬೇಕು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಸೆಕೆಂಡ್ ಸ್ಟೆಪ್, ಡಿಫೈನೈಟ್. Each operational step or operation must be definite. That is, each and every instruction must clearly specify that what should be done. ಡಿಫೈನೈಟ್ ಅಂದರೆ ನೋಡಿ, ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್. ಅಂದರೆ ನಾನು ಅಲ್ಗೋರಿದಮ್ನಲ್ಲಿ ಏನು ಮಾಡ್ತಿದ್ದೀನಿ, ಏನು ಆಪ್ರೇಷನನ್ನು ಪರ್ಫಾರ್ಮ್ ಮಾಡ್ತಿದ್ದೀನಿ, ಆ ಆಪ್ರೇಷನನ್ನು ನಾನು ಡಿಫೈನ್ ಮಾಡಲೇಬೇಕು. ಅಂದರೆ ನೀವು ಮಾಡ್ತಿರ್ತಕ್ಕಂಥದ್ದು ಎಡಿಷನ್ ಆಪ್ರೇಷನ್ನು, ನೀವು ಮಾಡ್ತಿರ್ತಕ್ಕಂಥದ್ದು ಸಬ್ಸ್ಟ್ರಾಕ್ಷನ್ ಆಪ್ರೇಷನ್ನು ಏನನ್ನೋದನ್ನು ನೀವು ಕ್ಲಿಯರ್ ಆಗಿ ಡೆಫಿನಿಟ್ ಆಗಿ ಡಿಫೈನ್ ಮಾಡಬೇಕು ಇನ್ ದ ಸೆಕೆಂಡ್ ಸ್ಟೆಪ್. ರೈಟ್. ಇಫೆಕ್ಟಿವ್. Each operational step can be at least in principle is carried out by a person using a paper and a pencil in a minimum number of times. ಇಲ್ಲಿ ನೋಡಿ, ಅಲ್ಗೋರಿದಮ್ ಹೇಗಿರಬೇಕು ಅಂತಂದ್ರೆ ನನಗೆ ಇಫೆಕ್ಟಿವ್ ಆಗಿರಬೇಕು. ನೀವು ಪೆನ್ಸಿಲ್ ಮತ್ತೆ ಪೇಪರ್ ಅನ್ನ ಹಿಡ್ಕೊಂಡಾಗೂ ಕೂಡ ನಿಮಗೆ ಅಲ್ಗೋರಿದಮ್ ಬರೆಯುವಷ್ಟು ಕೆಪಾಸಿಟಿ ಇರಬೇಕು. ಅಂದ್ರೆ ಅಷ್ಟು ಇಫೆಕ್ಟಿವ್ ಆಗಿ ನೀವು ಏನು ಮಾಡಬೇಕು, ಬರಿಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಅಡಿಷನ್ ಆಫ್ 2 ನಂಬರ್ಸ್ ಅಲ್ಗೋರಿದಮ್ ಅನ್ನ ಬರೀಲಿ ಹೇಳ್ತೀನಿ, ಹೌದಾ? ನೀವು ಬರಿಬೇಕು ಅಂತಂದಾಗ ಏನ್ ಮಾಡಬೇಕು? ಫಸ್ಟ್ ಸ್ಟೆಪ್ ಇನ್ಪುಟ್. ವಾಟ್ ಆರ್ ದ ಇನ್ಪುಟ್ಸ್ ಟು ರೈಟ್ ದ ಅಡಿಷನ್ ಆಫ್ 2 ನಂಬರ್ಸ್? ದೋಸ್ ಆರ್ ಓನ್ಲಿ 2 ನಂಬರ್ಸ್, ರೈಟ್? ದಟ್ those 2 numbers are stored in the 2 variables. Okay, a is one variable, b is one variable. a ಮತ್ತೆ b ಎರಡು ವೇರಿಯೇಬಲ್ಸ್ ಅನ್ನ ತಗೋತೀರಿ, ಎರಡು ವೇರಿಯೇಬಲ್ಸ್ ನಲ್ಲಿ ಒಂದೊಂದು ನಂಬರ್ ಅನ್ನ ಸ್ಟೋರ್ ಮಾಡ್ತೀರಿ, ಹೌದಾ? ಆಪರೇಷನ್ ಅನ್ನ ಏನ್ ಪರ್ಫಾರ್ಮ್ ಮಾಡ್ತಿದ್ದೀರಿ, a ಪ್ಲಸ್ b ನ ಪರ್ಫಾರ್ಮ್ ಮಾಡ್ತಿದ್ದೀರಿ. ದಟ್ ಈಸ್ ಗೋಯಿಂಗ್ ಟು ಸ್ಟೋರ್ ಇನ್ ದ ವೇರಿಯೇಬಲ್ c, ಹೌದಾ? ಅಂದ್ರೆ ನಿಮಗೆ 3 ವೇರಿಯೇಬಲ್ ಬೇಕು. 2 ವೇರಿಯೇಬಲ್ಸ್ ಅನ್ನ ಇನ್ಪುಟ್ ತಗೋತೀರಿ, 1 ವೇರಿಯೇಬಲ್ ಔಟ್ಪುಟ್ ಕೊಡ್ತೀರಿ. ಅಲ್ಲಿ ಆಪರೇಷನ್ ಅನ್ನ ಏನ್ ಪರ್ಫಾರ್ಮ್ ಮಾಡ್ತಿದ್ದೀರಿ, a ಪ್ಲಸ್ b ನ ಪರ್ಫಾರ್ಮ್ ಮಾಡ್ತಿದ್ದೀರಿ. a ಪ್ಲಸ್ b, ದ ವ್ಯಾಲ್ಯೂ ಈಸ್ ಸ್ಟೋರ್ಡ್ ಇನ್ ದ ವೇರಿಯೇಬಲ್, c. ಅಂದ್ರೆ ನೀವು ಏನಂತ ಬರೀತೀರಿ, c ಈಕ್ವಲ್ ಟು a ಪ್ಲಸ್ b ಅಂತ ಹೇಳಿ ಬರೀತೀರಿ, ಹೌದಾ? ದಟ್ ಈಸ್ ವೆರಿ ಇಫೆಕ್ಟಿವ್, ಹೌದಾ? ನಿಮಗೆ ನೋಡೋಕೆ ಏನ್ ಅನ್ಸುತ್ತೆ, ಅದು ತುಂಬಾನೇ ಸಿಂಪಲ್ ಅನ್ಸುತ್ತೆ. ಆ ರೀತಿ ನೀವೇನ್ ಮಾಡಬೇಕು, ಇಫೆಕ್ಟಿವ್ ಆಗಿ ಅಲ್ಗೋರಿದಮ್ ನಲ್ಲಿ ಸ್ಟೆಪ್ಸ್ ಅನ್ನ ಬರೀತಾ ಹೋಗಬೇಕು. ಫೋರ್ತ್ ಒನ್, ಟರ್ಮಿನೇಟ್. ಆಫ್ಟರ್ ಸಮ್ ಮಿನಿಮಮ್ ನಂಬರ್ ಆಫ್ ಆಪರೇಷನ್ಸ್ ಅಲ್ಗೋರಿದಮ್ ಮಸ್ಟ್ ಕಮ್ ಟು ಆನ್ ಎಂಡ್. ನಾನು ಒಂದಿಷ್ಟು ಸ್ಟೆಪ್ಸ್ ಆದ್ಕೊಳ್ಳಿ ಏನ್ ಮಾಡಬೇಕು, ಅಲ್ಗೋರಿದಮ್ ಅನ್ನ ಸ್ಟಾಪ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ದ ಟರ್ಮಿನೇಟ್. ಅಂದ್ರೆ ಎಂಡ್ ಆಗಬೇಕು ಅಲ್ಗೋರಿದಮ್ ಒಂದಿಷ್ಟು ಸ್ಟೆಪ್ಸ್ ಆದ ನಂತರ. ಹಾಗೆ ಕಂಟಿನ್ಯೂಸ್ ಆಗಿ ಅಲ್ಗೋರಿದಮ್ ಏನಾಗಬಾರ್ದು, ಮುಂದುವರಿತಾ ಹೋಗಬಾರ್ದು. ನನಗೆ ಒಂದಿಷ್ಟು ಸ್ಟೇಟ್ಮೆಂಟ್ಸಿಗೆ ಎಂಡ್ ಆಗೋ ಹಾಗೆ ನಾನು ಏನು ಬರಿಬೇಕು, ಇಫೆಕ್ಟಿವ್ ಆಗಿ ಡಿಫೈನೈಟ್ ಆಗಿ ಅಲ್ಗೋರಿದಮ್ ಅನ್ನ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ ಔಟ್ಪುಟ್. An algorithm is written to solve the problem, therefore it must produce one or more computed result or answer called as output. ಅಂದ್ರೆ ನೀವು ಇನ್ಪುಟ್ ಕೊಟ್ಟಾಗ ಆಬ್ವಿಯಸ್ಲಿ ನನಗೆ ಔಟ್ಪುಟ್ ಪ್ರಿಂಟ್ ಆಗಲೇಬೇಕು. ನೀವು ಏನು ಇನ್ಪುಟ್ ಅನ್ನ ಕೊಟ್ಟಿರ್ತೀರಿ, ಔಟ್ಪುಟ್ ಅದೇ ರೀತಿ ಅಂದ್ರೆ ಅದಕ್ಕೆ ರಿಲೇಟೆಡ್ ಔಟ್ಪುಟ್ ಅನ್ನೇ ಬಂದಿರುತ್ತೆ, ಹೌದಾ? ಔಟ್ಪುಟ್ ನನಗೆ ಬರಲೇಬೇಕು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಔಟ್ಪುಟ್ ಏನಾಗಿರಬೇಕು, ಬರಬೇಕು. ಓಕೆ, ನೆಕ್ಸ್ಟ್ ದಟ್ ಈಸ್ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. Thank you.